ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಸೀರೆ ತಗೊಳಕ್ಕೆ ಹೋಗಬೇಕಾದ್ರೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಆಟೋದಲ್ಲಿ ಹೋಗೋಣ ಅಂತ. ಬಟ್ ಆಟೋದಲ್ಲಿ ಹೋಗೋಕ್ಕೆ ಆಲ್ರೆಡಿ 5 ಮೆಂಬರ್ಸ್ ಇದ್ವಿ. ಸೊ 5 ಮೆಂಬರ್ಸ್ಗೆ ಒಂದೇ ಆಟೋದಲ್ಲಿ ಹೋಗೋಕ್ಕಾಗಲ್ಲ, ಮತ್ತು ಎರಡೆರಡು ಆಟೋ ಮಾಡಬೇಕು, ಬೇಡ ಅಂದ್ಕೊಂಡು ಸೊ ಫೈನಲಿ ಎಲ್ಲರೂ ಸೇರಿ ಬಸ್ಸಲ್ಲಿ ಹೋಗೋಣ. ಹೇಗೂ ಬಸ್ ಫ್ರೀ ಇತ್ತು, ಅದು ಅಲ್ಲದೆ ಚಿಕ್ಕಪೇಟೆಗೆ ಸುಮಾರು ಬಸ್ಗಳಿರುತ್ತೆ, ಹಾಗಾಗಿ ಸುಮ್ಮನೆ ಏನಕ್ಕಷ್ಟು ರಿಸ್ಕ್ ತಗೊಂಡು ಆಟೋದಲ್ಲಿ ಹೋಗೋದು ಅಂದ್ಕೊಂಡು ಎಲ್ಲರೂ ಬಸ್ಸಲ್ಲೇ ಹೋಗ್ತಾಯಿದ್ವಿ. ಫೈನಲಿ ಬಸ್ ಸಿಕ್ತು, ಬಸ್ಸಲ್ಲಿ ಹೋದ್ವಿ. ಆದರೆ ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು, ಯಾಕಂದರೆ ಹಬ್ಬಕ್ಕೆ ಅಂತ ಎಲ್ಲ ಕಡೆ ಕೂಡ ಜನ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು. ಸೊ ಆದಷ್ಟು ಬೇಗ ಸೀರೆ ತಗೊಳ್ಳೋಣ ಅಂತ ನಾವು ಒಂದು 12 o'clock ಹೊರಟಿದ್ವಿ. ಚಿಕ್ಕಪೇಟೆ ಕೂಡ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ನಾನು ಸುಮಾರು ಕಡೆ ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ತುಂಬ ಇಂಟ್ರೆಸ್ಟಿಂಗಾಗಿ ವೀಡಿಯೋ ಮಾಡ್ತಿದ್ದೆ. ಬಟ್ ನನಗೆ ನನ್ನ ಫ್ಯಾಮಿಲಿ ಮಿಸ್ ಆಗ್ತಾಯಿದ್ರು. ಸೊ ನಾನು ವೀಡಿಯೋ ಮಾಡೋಷ್ಟರಲ್ಲೇ ನಾನೆಲ್ಲೋ ಅವರೆಲ್ಲೋ ಅನ್ನಿಸ್ತಾ ಇತ್ತು ನನಗೆ, ಏಕೆಂದರೆ ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗಾಗಿ ನಾನು ತುಂಬ ವೀಡಿಯೋ ಎಲ್ಲ ಕ್ಲಿಯರಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸೀರೆ ಹೇಗೂ ಪರ್ಚೇಸ್ ಮಾಡಬೇಕಾಗಿತ್ತು, ಮತ್ತು ರಿಟರ್ನ್ ಮನೆಗೆ ಬರಬೇಕಾಗಿತ್ತು. ಹಾಗಾಗಿ ಆದಷ್ಟು ಬೇಗ ಸೀರೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಎಲ್ಲ ಅಂಗಡಿಲೂ ಕೂಡ ತುಂಬ ಜನ ಇದ್ದರು. ಹಾಗಾಗಿ ಸೊ ಯಾವುದರಲ್ಲಿ ಕಮ್ಮಿ ಜನ ಇರ್ತಾರೋ ಅಲ್ಲಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಫೈನಲಿ ನಮಗೆ ಆ ಥರ ಒಂದು ಅಂಗಡಿ ಸಿಕ್ತು. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ರಶ್ ಇದೆ, ಒಂದು ಸ್ವಲ್ಪ ಕಾಲಿಕ್ಕಕ್ಕೂ ಜಾಗ ಆಗಲ್ಲ. ಸೊ ನಾವು ಜಸ್ಟ್ ಒಂದು ವೀಡಿಯೋನ ಕವರ್ ಮಾಡೋಷ್ಟರಲ್ಲೇ ನಾನೆಲ್ಲೋ ನನ್ನ ಫ್ಯಾಮ್ಲಿ ಎಲ್ಲೋ ಅನ್ನಿಸ್ತಾ ಇತ್ತು. ಹಂಗಾಗಿ ನಾನು ತುಂಬ ಕವರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬೇಗ ಸ್ಯಾರಿ ಪರ್ಚೇಸ್ ಮಾಡೋಣ. ಸೊ ಏನೇನು ಬೇಕು ಇಂಪಾರ್ಟೆನ್ಸ್ ಅಂತ ಈಗ ಪರವಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿತ್ತಲ್ಲ. ನೀವು ಇಲ್ಲಿ ಬಾಯಿಲಿ ಹೊಡಿತಾರೆ. ನೆಕ್ಸ್ಟ್ ಬಂದ್ರೆ ಅದೇ ರೇಟ್ ತಗೋತೀರಾ? ರುಕ್ಮಿಣಿಯಲ್ಲಿ ಎದುರುಗಡೆ ರೋಡ್ ಇಲ್ಲಿ 62 ರುಕ್ಮಿಣಿಯಲ್ಲಿ ಎದುರುಗಡೆ ನಂದೇಶ್ವರ ಅಲ್ಲೇ ಹೋಗ್ಬೇಕು. ಸೊ ಆದಷ್ಟು ಬೇಗ ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ನಾನು 2 ಸೀರೆ ತಗೊಂಡೆ. ಸೊ ನಂಗೆ ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ, ಕಲರ್ ಕೂಡ. ಸೊ ಒಂದೇ ತೊಗೊಳ್ಳೋಣ ಅಂತ ಪ್ಲ್ಯಾನಿಂಗ್ ಇತ್ತು, ಬಟ್ ಅದು 2 ಕೂಡ ತುಂಬಾ ಇಷ್ಟ ಆಗಿರೋದ್ರಿಂದ 2 ಸ್ಯಾರಿ ತೊಗೊಂಡ್ವಿ. ಇಲ್ಲೊಂದು ಜೊತೆ ಡ್ರೆಸ್ ನೋಡಿದೆ. ಸೊ ಡ್ರೆಸ್ ಕೂಡ ತುಂಬಾ ಇಷ್ಟ ಆಯಿತು. ಬಟ್ ನಮಗೆ ಆಲ್ರೆಡಿ ಟೈಮ್ ಆಗೋಗಿತ್ತು ಊಟಕ್ಕೆ, ಹಾಗಾಗಿ ಸುಮ್ಮನೆ ಮಸಾಲೆ ಪುರಿ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ, ಮತ್ತು ಮನೆಗೆ ಹೋದ್ಮೇಲೆ ಊಟ ಮಾಡಿದ್ರೆ ಆಯಿತು ಅಂತ ನಾವೆಲ್ಲರೂ ಸೇರಿಬಿಟ್ಟು ಮಸಾಲೆ ಪುರಿ, ಪಾನಿಪುರಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತಿನ್ಕೊಂಡ್ವಿ. ಸೊ ಫೈನಲಿ ಶಾಪಿಂಗ್ ಆಯಿತು. ಹಂಗೆ ಹೋಗ್ತಾ ಹೋಗ್ತಾ ಏನೇನಿದೆ ನೋಡಿಕೊಂಡು ಮನೆಗೆ ಹೊರಟಿದ್ವಿ. ಆಲ್ರೆಡಿ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ 5 o'clock ಆಗಿತ್ತು. ಸೊ 9 ಇಲ್ಲ 5 o'clock. ಸೊ ಲೇಟ್ ಆಗಿದೆ ಅಂತ ನಾವು ಆಟೋ ಮಾಡಿಕೊಂಡು ನಾವು 3 ಮೆಂಬರ್ಸ್ ಮಾತ್ರ ಆಟೋದಲ್ಲಿ ಬಂದು 2 ಮೆಂಬರ್ಸ್ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದರು. ಸೊ ಫೈನಲಿ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.